ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿರುವ ಮತ್ತೊಂದು ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಅದರಲ್ಲಿ ಸಚಿವ ಶಿವರಾಜ್ ಎಸ್ ತಂಗಡಗಿ ಹಾಗೂ ಶಾಸಕ ರಾಯರೆಡ್ಡಿ ಅವರ ಕುರಿತು ಅನ್ಸಾರಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವುದಾಗಿ ಹೇಳಲಾಗುತ್ತಿದೆ. ವೈರಲ್ ಆಗಿರುವ ಆಡಿಯೋದಲ್ಲಿ ಅನ್ಸಾರಿ ಹಲವು ವಿಚಾರಗಳ ಬಗ್ಗೆ ನೇರವಾಗಿ ಮಾತನಾಡಿರುವುದಾಗಿ ತಿಳಿದು ಬಂದಿದ್ದು, ಕೆಲ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಗಿವೆ. ಆಡಿಯೋ ಹೊರಬಿದ್ದ ನಂತರ ಬೆಂಬಲಿಗರು ಹಾಗೂ ವಿರೋಧಿಗಳ ನಡುವೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಆಡಿಯೋದಲ್ಲಿ ಅನ್ಸಾರಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ, ಸಚಿವ ತಂಗಡಗಿ ಹಾಗೂ ಶಾಸಕ ರಾಯರೆಡ್ಡಿ ಕುರಿತು ಅವರು ಏನು ಹೇಳಿದ್ದಾರೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿವೆ. ಈ ನಡುವೆ ವೈರಲ್ ಆಗಿರುವ ಆಡಿಯೋದ ಸತ್ಯಾಸತ್ಯತೆ ಕುರಿತು ಅಧಿಕೃತ ದೃಢೀಕರಣ ಇನ್ನೂ ಲಭ್ಯವಾಗಿಲ್ಲ. ಆದರೂ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು, ರಾಜಕೀಯ ವಲಯದ ಗಮನ ಸೆಳೆದಿದೆ. ಆಡಿಯೋದಲ್ಲಿ ಅನ್ಸಾರಿ ಹರಿಬಿಟ್ಟ ಮಾತುಗಳಲ್ಲಿ ಏನಿದೆ, ಇಲ್ಲಿದೆ ಕೇಳಿ ಸಂಪೂರ್ಣ ಆಡಿಯೋ. ಕನಸು ನ್ಯೂಸ್, ಗಂಗಾವತಿ. ಹಲೋ ಬಂಧುಗಳೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ನಾನು ತಮ್ಮ ಇಕ್ಬಾಲ್ ಅನ್ಸಾರಿ, ಮಾಜಿ ಸಚಿವ ಮಾತನಾಡ್ತಾ ಇದ್ದೀನಿ. ಬಂಧುಗಳೇ, ಒಂದು ವಿಷಯ ತಮ್ಮಗಳಿಗೆ ತಿಳಿಸಬೇಕಾಗಿತ್ತು. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ತಮಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ನಿನ್ನೆ ಗಂಗಾವತಿ ನಗರದಲ್ಲಿ ಕೊಪ್ಪಳ ಜಿಲ್ಲೆ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರು ಆಗಮಿಸಿ ಪತ್ರಿಕಾಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಅವರು ನನ್ನ ಬಗ್ಗೆ ಕೆಲವು ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರ ನನ್ನ ಹೆಸರು ತಗೊಂಡು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಾನು ಸತ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ಹೇಳಲೇಬೇಕಾಗುತ್ತದೆ ಬಂಧುಗಳೇ. ಯಾಕಂದರೆ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ. ಜನಗಳಿಗೆ ಯಾವತ್ತೂ ನಾನು ಸುಳ್ಳು ಹೇಳಿಲ್ಲ, ಸುಳ್ಳು ಹೇಳೋದು ಇಲ್ಲ. ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ನಾನು ಶಿವರಾಜ್ ತಂಗಡಗಿ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಮುಸಲ್ಮಾನರ ಮಸೂದಿಗಳಲ್ಲಿ ನಾವೇನು ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ನಾನು ಮಸೀದಿಗಳಲ್ಲಿ ಪತ್ರವನ್ನು ಕೊಟ್ಟು ಮನವಿ ಮಾಡಿ ನನಗೆ ಈ ಥರ ಮೋಸ ಮಾಡಿದ್ದಾರೆ ಅಂತೇಳಿ ಇವರನ್ನು ಸೋಲಿಸಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಮಾಜವನ್ನು ಮನವಿ ಮಾಡ್ಕೊತೀನಿ ಅಂತ ಹೇಳಿದಾಗ ಇವರಿಗೆ ಯಾಕೆ ಇಷ್ಟಕ್ಕೊಂದು ಉರಿ ಆಗ್ತಾ ಇದೆ, ಯಾಕೆ ತಂಗಡಿಗೆ ಬಹಳಷ್ಟು ಉರಿ ಆಗ್ತಾ ಇದೆ, ಅವರ ಹಣೆ ಮೇಲೆ ನೋಡಿದರೆ ಬಹಳಷ್ಟು ಬೆವತ್ ಬಿಟ್ಟಿದ್ದಾರೆ. ಅವರು ಪತ್ರಿಕಾಗೋಷ್ಠಿ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಕೈಯೆಲ್ಲ ಗಡಗಡಗಡ ನಡುಗ್ತಾ ಇದ್ದಾವೆ. ಯಾಕೆ? ಮುಸಲ್ಮಾನರ ಬಗ್ಗೆ ಹೇಳಿದ ತಕ್ಷಣನೇ ಭಯ ಉಂಟಾಗ್ಬಿಡ್ತಾ? ಯಾಕೆ ನಮ್ಮ ಸಮಾಜದ ಬಗ್ಗೆ ನಾವು ಮಾತಾಡಿದರೆ, ನಮ್ಮ ಸಮಾಜದ ಬಗ್ಗೆ ಸಂಘಟನೆ ಬಗ್ಗೆ ನಾವು ಮಾತಾಡಿದರೆ ನಿಮಗೆ ಸಹಿಸ್ಕೊಳಕ್ಕಾಗೋದಿಲ್ವಾ? ನಿಮ್ಮ ಸಮಾಜದ ಬಗ್ಗೆ ನೀವು ಏನಾದರೂ ಸಂಘಟನೆ ಮಾಡಿ ನೀವೇನೋ ಮಾತಾಡಿದರೆ ನಾವು ಹಾಗೆ ಮಾತಾಡ್ತೀವ? ನಾನು ಇಂಡೋರ್ ಸಭೆ ನಡೆಸಿ ನಮ್ಮ ಕಾರ್ಯಕರ್ತರ ಮುಂದೆ ನಾವು ಹೇಳಿದ್ದೀವಿ, ನಮ್ಮ ಭಾರತ ದೇಶದಲ್ಲಿ ಮಾತನಾಡ್ತಕ್ಕಂಥ ಹಕ್ಕು ಎಲ್ಲರಿಗೆ ಇದೆ ಸಂವಿಧಾನದ ಅಡಿಯಲ್ಲಿ. ಖಂಡಿತವಾಗ್ಲೂ ನಾವು ಮಾತಾಡಿದ್ದೀವಿ, ನಾನು ಹೇಳಿದ್ದೇನೆ. ನಿಮ್ಮ ಹೆಸರು ತಗೊಂಡು ಪ್ರಸ್ತಾಪ ನಾನು ಮಾಡಿದಾಗ ನೀವು ಹೇಳಬೇಕು. ನಿಮ್ಮ ಬೆನ್ನನ್ನು ನೀವು ಮುಟ್ಕೊಂಡು ನಾನೇ ಅವನು ಅಂಥೇಳಿ ಹೇಳ್ಕೊಂಡ್ರಿ ಅಂದರೆ ಅದು ಸತ್ಯ ಅಂಥೇಳಿ ಅರ್ಥವಾಗುತ್ತದೆ ಜನಗಳಿಗೆ. ಅದು ಸತ್ಯನೂ ಸಹಿತ ಹೌದು. ನೋಡಿ, ಇಷ್ಟು ದಿವಸ ಮುಸಲ್ಮಾನರಿಗೆ ಬರೇ ಅವರ ಮತಗಳನ್ನು ತಗೊಂಡು ಮುಸಲ್ಮಾನರು ಅವರ ಓಟನ್ನು ಹಾಕಿಸ್ಕೊಂಡು ಬರೇ ಗುಲಾಮರನ್ನಾಗಿ ಉಪಯೋಗಿಸ್ಕೊಂಡ್ರಿ ಹೊರತಾಗಿ ಅವರ ಅಭಿವೃದ್ಧಿಗಳನ್ನು ಮಾಡಲಿಲ್ಲ ಯಾರು ಸಹಿತ.
ತೋರಿಸ್ರಿ, ನಿಮ್ಮ ಕ್ಷೇತ್ರದಲ್ಲೇ ತೋರಿಸ್ರಿ, ಜನಗಳಿಗೆ ಸ್ವಲ್ಪ ಹೇಳಿ. ನೀವು ಏನು ಇವತ್ತು 3 ಸಲ ಬಹುಶಃ ನೀವು ಆಯ್ಕೆಯಾಗಿ ಬಂದಿರಬಹುದು ತಂಗಡಿಗೆ ಅವರೇ. ನಿಮ್ಮ ಕನಕಗಿರಿ ಕ್ಷೇತ್ರದಲ್ಲಿ ಕನಕಗಿರಿ ಮತ್ತು ಕಾರಡ್ಗಿ 2 ತಾಲೂಕು ಮಾಡಿದ್ದೀರಾ. ಆ ಭಾಗದಲ್ಲಿ ಮುಸ್ಲಿಂ ಸಮಾಜದವ್ರಿಗೋಸ್ಕರ ನೀವು ಏನು ಮಾಡಿದ್ದೀರಾ ಅಂತೇಳಿ ಸ್ವಲ್ಪ ಜನಗಳಿಗೆ ಆ ಲೆಕ್ಕ ಕೊಡಿ. ತಂಗಡಿಗೆ ಅವರೇ, ಮಾತನಾಡ್ಬೇಕಂದ್ರೆ ನನಗೂ ಬಹಳಷ್ಟಿದೆ. ಖಂಡಿತವಾಗ್ಲೂ ನಾನು ಸಮಾಜದ ಮುಂದೆ ಹೋಗೋನಿದ್ದೀನಿ, ಸಮಾಜಕ್ಕೆ ಮನವಿ ಮಾಡೋನಿದ್ದೀನಿ. ಇಷ್ಟು ದಿವಸ ನಾನು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ನಾನು ಇಷ್ಟು ದಿವಸ ಸುಮ್ಮನೆ ಆಗಿದ್ದೆ ನಾನು. ಆದರೆ ಮುಂದೆ ಖಂಡಿತವಾಗ್ಲೂ ನಾನು ಬಿಡೋದಿಲ್ಲ. ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಖಂಡಿತವಾಗ್ಲೂ ನೀವು ರಾಘವೇಂದ್ರ ಹಿಟ್ನಾಳ್, ಬಸವರಾಜ ರಾಯರೆಡ್ಡಿ ಮತ್ತು ಇನ್ನಿತರು ಇದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಅವರ ಹೆಸರು ಹೇಳ್ತೀನಿ. ಮತ್ತು ರಾಜ್ಯ ಮಟ್ಟದಲ್ಲಿ ಸಹಿತ ಇದ್ದಾರೆ ಬೆಂಗಳೂರಿನಲ್ಲಿ. ಅವ್ರ ಬಗ್ಗೆ ಸಹಿತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಯಾರ್ಯಾರು ನನಗೆ ಸೋಲಿಸಲಿಕ್ಕೆ ಕಾರಣರಾಗಿದ್ದಾರೆ, ಯಾಕೆ ಸೋಲಿಸಿದ್ದಾರೆ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಎಲ್ಲವನ್ನು. ಯಾಕಂದರೆ ನಾನು ಸತ್ಯ ಹೇಳ್ತೀನಿ. ತಂಗಡಿಗೆ ಅವರೇ, ನಿಮ್ಮಂಗೆ ನಾನು ಮೋಸ ಮಾಡೋದಿಲ್ಲ. ನೀವು ಮೋಸ ಮಾಡಿದ್ದೀರಾ, ನೀವು ಮೋಸ ಮಾಡಿದ್ದೀರಾ. ಯಾಕಂತ ಹೇಳಿದರೆ, ನೀವು ಈಗೇನು ಹೇಳ್ತೀರಾ, ಚುನಾವಣೆಗೆ ನೀವು ಪ್ರಚಾರ ಮಾಡಿ ಗೆದ್ದು ಬನ್ನಿ ಅಂತೇಳಿ ನೀವು ನನಗೆ ಹೇಳ್ತೀರಾ. ನಿಮ್ಕಿನ ಮುಂಚೆ ಗಂಗಾವತಿಯಲ್ಲಿ ಪ್ರಚಾರ ಮಾಡಿನೇ ಗೆದ್ದು ಬಂದು ಜನರ ಆಶೀರ್ವಾದದಿಂದ ಜನರ ಕೆಲಸ ಮಾಡಿ, ದೇವರ ಹೆಸರು ಮೇಲೆ ಕೆಲಸ ಮಾಡಿ, ಪುಕ್ಕಟ್ಟೆಯಾಗಿ ಕೆಲಸ ಮಾಡಿ, ಒಂದು ನಯ ಪೈಸೆ ಸಹಿತ ಏನಪ್ಪ ಅಂದರೆ ಊಹಿಸಲಾರದೆ ಕೆಲಸ ಮಾಡಿದ್ದೀವಿ. ಮಂದಿ ಹಂಗೆ ದುಡ್ಡು ಕೆಬರ್ಕೊಂಡು, ದುಡ್ಡು ಏನಪ್ಪ ಅಂದರೆ JCBಲಿಂದ ದುಡ್ಡನ್ನು ಅಗೆದುಕೊಂಡು ಮನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಇಕ್ಬಾಲ್ ಅನ್ಸಾರಿ ಮಾಡಲಿಲ್ಲ. ತಂಗಡಿಗವರೇ, ನೆನಪಿರಲಿ ನಿಮಗೆ. ನೀವೇನು ಹೇಳಿದ್ದೀರಾ, ಗೆದ್ದು ತೋರಿಸಲಿ ಅಂತ ಹೇಳಿದಿರಲ್ಲ. ಸರಿಯಪ್ಪ, ನಾವು ಗೆದ್ದು ತೋರಿಸ್ತೀವಿ, ಅದು ಬಿಡಂಗಿಲ್ಲ. ಅರ್ಥ ಆಯ್ತಲ್ಲ. ನಾನೇನೋ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತ ಹೋಗ್ತಾ ಇದ್ದೆ. ನನ್ನ ಪಾಡಿಗೆ ನಾನು ಮಾಡಿದಾಗ ನೀವ್ಯಾಕೆ ನನ್ನ ಕ್ಷೇತ್ರದಲ್ಲಿ ಇಣಿಕೆ ಹಾಕಕ್ಕೆ ಹೋಗಿದ್ದೀರಿ? ನಿಮಗೆ ಭಯ ಇತ್ತಾ? ಯಾಕೆ ಹಾಕಕ್ಕೆ ಹೋಗಿದ್ದೀರಿ ಹೇಳಿ? ನಿಮ್ಮ ಸಮಾಜಕ್ಕೆ ನೀವೇನು ಹೇಳಿದಿರಿ? ಆ ಜನಾರ್ದನ್ ರೆಡ್ಡಿಗೆ ಹಾಕ್ರಿ, ಇಲ್ಲ BJPಗೆ ಹಾಕ್ರಿ, ಕಾಂಗ್ರೆಸ್ಸಿಗೆ ಹಾಕಬೇಡ್ರಿ ಅಂತೇಳಿ ಗಂಗಾವತಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಮ್ಮ ಸಮಾಜಕ್ಕೆ ಹೇಳಿದಿರಿ. ಮತ್ತೆ ನಿಮ್ಮ ಹಿಟ್ನಾಳ್ ಕುಟುಂಬ ಅವ್ರು ಮಾಡಿದ್ದೂ ಸಹಿತ ಇಡೀ ಜಗತ್ತಿಗೆ ಜಾಹೀರಾತವಾಗಿದೆ. ಇನ್ನು ಬಸವರಾಜ ರಾಯರೆಡ್ಡಿ ಬಗ್ಗೆ ನನಗೆ ಬಹಳ ಗೌರವ ಇತ್ತು. ಆದರೆ ಇವತ್ತು ಅದು ನೆಲಕ್ಕಚ್ಚಿದೆ. ಯಾಕಂದರೆ ಕೊನೆ ದಿನಗಳಲ್ಲಿ ಪ್ರಚಾರದ 23ನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಗಂಗಾವತಿಗೆ ಬರ್ತೀನಿ ಅಂತ ಹೇಳಿದರು. ಇವರೆಲ್ಲರೂ ಸೇರ್ಕೊಂಡು ಏನಪ್ಪ ಅಂದರೆ ನೀವೆಲ್ಲ ಸೇರ್ಕೊಂಡು ಅಡ್ಗಾಲ್ ಹಾಕಿದ್ದೀರ. ಅದಕ್ಕೆ ಮುಖ್ಯ ರೂವಾರಿ ನಿಮ್ಮ ಹಿಟ್ನಾಳ್ ಕುಟುಂಬ. ಆಮೇಲೆ ಹಿಟ್ನಾಳ್ ಕುಟುಂಬ ಹೇಳ್ದಂಗೆ ಅವರ ಅಣತಿಯಂತೆ ನೀವು ನಡ್ಕೊಂಡಿದ್ದೀರ. ನೀವು ರಾಯರೆಡ್ಡಿ ಏನಪ್ಪ ಅಂದರೆ ಬಂದು ಎಲ್ಲರ ವಿಧಾನಸಭಾ ಕ್ಷೇತ್ರದ ಆಯಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ನಾನು, ಹಿಟ್ನಾಳು, ರಾಯರೆಡ್ಡಿ, ನಾವೆಲ್ಲ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು, ಕಾಂಗ್ರೆಸ್ಲಿಂದನೇ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು. ನಮ್ಮ ಚುನಾವಣೆ ನಡೀತಾ ಇದ್ದಾವೆ. ನಾನು ಯಾರಿಗೂ ಕರೆದಿಲ್ಲ, ನನ್ನ ಕ್ಷೇತ್ರದಲ್ಲಿ ಹಿಟ್ನಾಳ್ಗೂ ಕರೆದಿಲ್ಲ, ನಿಮಗೂ ಕರೆದಿಲ್ಲ, ರಾಯರೆಡ್ಡಿಗೂ ಕರೆದಿಲ್ಲ. ಯಾಕೆ ಬಂದಿರಾ ನನ್ನ ಕ್ಷೇತ್ರಕ್ಕೆ? ಅವಾಗ ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಗೊತ್ತಾದ್ಮೇಲೆ ನೀವು ಯಾಕೆ ಬಂದಿರಾ? ನಾನು ನಮ್ಮ ಜನಗಳಿಗೆ ಕೈ ಕಾಲು ಮುಗಿದ್ಕೊಂಡು ನಾನು ಮತ್ತೆ ಯಾಚನೆ ಮಾಡ್ತಿದ್ದೆ. ಅದು ನಿಮ್ಮ ಷಡ್ಯಂತರ. ಬಸವರಾಜ ರಾಯರೆಡ್ಡಿಗೆ ನಾನು ಮನವಿ ಮಾಡಿಕೊಂಡೆ. ಬಸವರಾಜ ರಾಯರೆಡ್ಡಿ ಹೇಳಿದ್ರು, ನಾನು ಮೊದಲೇ ಮಾತನಾಡಿ ಹೋಗ್ತೀನಿ, ಹಳ್ಳಿಗೆ ಹೋಗ್ಬೇಕು ಅಂದರು.
ಆಯ್ತು, ಪರವಾಗಿಲ್ಲ, ನೀವು ಮೊದಲೇ ಮಾತಾಡಿ ಹಳ್ಳಿಗೆ ಹೋಗಿ. ಆದರೆ ಸಿದ್ದರಾಮಯ್ಯನವರು ಬರ್ತಾ ಇಲ್ಲ ಅಂತೇಳಿ ನೀವು ಹೇಳಬೇಡಿ ಮೊದಲೇ ಅಂತ ಹೇಳಿದೆ. ಆದರೆ ಬಸವರಾಜ ರಾಯರೆಡ್ಡಿ ಏನೋ ಅಂದ, ಅರೆ ಅದು ಹೆಂಗಾಗುತ್ತದೆ, ನಾನು ಹೇಳಲೇಬೇಕು ಅಂದ. ನಾನೇನು ಹೇಳಿದೆ, ರೀ ಕ್ಷೇತ್ರ ನಂದು ನಿಮ್ದಲ್ಲ. ಜನಗಳಿಗೇನಪ್ಪ ಅಂದ್ರೆ ದೇವರ ದಯಿಂದ ನಾವು ಸೇರಿಸಿದೀವಿ. ನಮ್ಮ ಕ್ಷೇತ್ರ, ನಮ್ಮ ಕ್ಷೇತ್ರ ಚುನಾವಣೆ ನಡೀತಾ ಇದೆ, ಸಿದ್ದರಾಮಯ್ಯನವ್ರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾರಣ ಏನಂತ ನಾನು ಹೇಳ್ತೀನಿ. ನೀವು ಹೇಳಲೇಬೇಕಾ ನಿಮ್ಮ ಬಾಯಿಲಿಂದ? ರಾಯರೆಡ್ಡಿ, ನಿಮ್ಮ ಬಾಯಿಲಿಂದ ನೀವು ಹೇಳ್ಬೇಕಾ? ಹಾಗಾದ್ರೆ ಕೊನೆ ಮಾಡಿ ಭಾಷಣ, ನೀವೇ ಹೇಳಿ. ಅದೇ ಇಲ್ಲ ಕೊನೆ ಮಾಡಕ್ ಆಗಲ್ಲ ನನಗೆ ಭಾಷಣ, ನಾನು ಹಳ್ಳಿಗೆ ಹೋಗ್ಬೇಕು. ಅರೆ ಹೋಗ್ ಮಾರಾಯ, ನಿನ್ಗೆ ಯಾರು ನಿಂದ್ರಿಸ್ಯಾರ? ನೀ ಹಳ್ಳಿಗೆ ಹೋಗು. ಆದರೆ ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಹೇಳ್ಬೇಡ ಮೊದಲಿಗೆ. ಯಾಕಂದ್ರೆ ಪಾಪ ಜನ ಎದ್ದು ಹೋಗ್ತಾರೆ, ಬಿಸಿಲು ಇದೆ, ಸಿದ್ದರಾಮಯ್ಯಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ. ಆದರೆ ಬಸವರಾಜ ರಾಯರೆಡ್ಡಿ ಗಾಡಿಯಾಗಿ ಇಳಿದ ತಕ್ಷಣನೇ, ನಾನು ಗಾಡಿಯಾಗಿದ್ದಾಗ ರಾಘವೇಂದ್ರ ಇಟ್ಟಾಳು, ನಾನು, ರಾಯರೆಡ್ಡಿ ಮೂವರು ಬರ್ತಾ ಇದ್ದೀವಿ ನನ್ನ ಮನೆಯಿಂದ ಸ್ಟೇಡಿಯಂಗೆ. ಇಟ್ಟಾಳಿಗೆ ಹೇಳಿದೆ ನಾನು, ನೀನಾದ್ರೂ ಹೇಳಪ್ಪ ಬಸವರಾಜ ರಾಯರೆಡ್ಡಿಗೆ, ನೀನೇ ಕರೆಸ್ತಿದ್ಯಲ್ಲ, ಬಾ ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳೋರಿಗೆ. ಹಂಗೆ ಹೇಳ್ಬೇಡ, ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಹೇಳ್ಬೇಡ ಅಂತೇಳಿ ಹೇಳಂದ್ರೆ ಈ ಇಟ್ಟಾಳೇನಂದ, ಅದ್ ಹೆಂಗ್ ಹೇಳಕ್ ಬರ್ತದಣ್ಣ, ಮತ್ತೆ ಹೆಂಗ್ ಕರೆಯಕ್ ಬರ್ತೈತಪ್ಪ? ಇರ್ಲಿ, ಅದೆಲ್ಲ ದೇವ್ರು ನೋಡ್ತಾನೆ. ನಾನು ಗಾಡಿಯಾಗಿ ಇಳಿತಿದ ತಕ್ಷಣನೇ ರಾಯರೆಡ್ಡಿ ಓಡೋಡೋಗಿ ಮೊದಲೇ ಮೈಕ್ ಹಿಡ್ಕೊಂಡು ಆತನ ಫಸ್ಟ್ ಶಬ್ದ, ಫಸ್ಟ್ ವರ್ಡೇ ರಾಯರೆಡ್ಡಿದು, ಸಿದ್ದರಾಮಯ್ಯ ಬರ್ತಾ ಇಲ್ಲ, ಸಿದ್ದರಾಮಯ್ಯಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣನೇ ಅಲ್ಲಿ ಬಂದಿರ್ತಕ್ಕಂಥ ಸುಮಾರು 50-60 ಸಾವಿರ ಜನಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಅವಾಗ ಎದ್ದು ಹೋದ್ರಲ್ಲ. ನೀವು ಮನುಷ್ಯರ ಅಥವಾ ಎದುರು ಪೈಕಿ ನೀವು ಏನ್ ದೊಡ್ಡ ಮಾತಾಡ್ತಿರಲ್ಲ? ನಮ್ಮ ಸೋಲಿಗೆ ನೀವು ಕಾರಣ ಅಂತೇಳಿ ಹೇಳ್ತೀರಿ, ನಾವೆಲ್ಲಿ ಕಾರಣ ಅಂತ ಹೇಳ್ತೀರಲ್ಲ ನೀವು. ಇದೇನಿದು ನೀವು ಮಾಡಿರ್ತಕ್ಕಂಥ ಕೆಲಸ? ನಿಮ್ಮನ್ನು ಬಿಡೋದಿಲ್ಲ ನಾನು, ಅರ್ಥ ಆಯ್ತಾ? ಇಲ್ಲಿವರೆಗೆ ಸುಮ್ಮನೆ ಇದ್ದೆ ನಾನು. ಅಂಗಡಿಯವರೇ, ನಾನು ಹೇಳಿದೆ ಬಸವರಾಜ ರಾಯರೆಡ್ಡಿ, ಆತನ ಬಗ್ಗೆ ಗೌರವ ಇತ್ತು, ಮುಂದೆ ನೋಡಿ ಆತನ ಬಗ್ಗೆ ಹೇಗೆ ಮಾಡ್ತೀನಿ ಅಂತೇಳಿ. ಅರ್ಥ ಆಯ್ತಾ? ಇಂಥವಕ್ಕೆಲ್ಲ ಹೆದರೋನಲ್ಲ ನಾನು, ಸತ್ಯ ಹೇಳೋನು, ಸುಳ್ಳಿಗೆ ಹೆದರೋನಲ್ಲ. ನೀವು ಹೇಗಂದ್ರೆ ಒಂದು ಸುಳ್ಳಿಗೆ 1000 ಸರಿ ಸತ್ಯ ಅಂತೇಳಿ ಸತ್ಯ ಮಾಡಕ್ ನೀವು ಹೊರಡ್ತಾ ಇದ್ದೀರಾ. ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ನೀವೇನು ಹೇಳಿದಿರಿ ತಂಗಡಿಗೆ ಅವರೇ? ಬಂದು ಮೊದಲೇ ಪ್ರಚಾರ ಮಾಡಿ ಗೆದ್ದು ತೋರಿಸಲಿ ಅಂತ ಹೇಳಿದಾರಲ್ಲ. ಸರಿ ಆಯ್ತು, ಮತ್ತೆ ನನ್ನ ಮನೆಗೆ ಲೋಕಸಭೆ ಚುನಾವಣೆಯಲ್ಲಿ, MP ಚುನಾವಣೆಯಲ್ಲಿ ಕೈಕಾಲು ಮುಗಿಯಕ್ಕೆ ಯಾಕೆ ಬಂದಿರಿ? ರಾತ್ರಿಗೆ 2-2.5 ಗಂಟೆವರೆಗೆ 3 ಗಂಟೆವರೆಗೆ ಕೂತಿರಲ್ಲ ಕೈಕಾಲು ಮುಗಿದು. ಚುನಾವಣೆಯಲ್ಲಿ ಬನ್ನಿ, ಗೆಲ್ಸಿ ಅಂತೇಳಿ ನನ್ನ ಕೈಕಾಲು ಮುಗಿಯಕ್ಕೆ ಯಾಕೆ ಬಂದಿದ್ದೀರಾ? ಬರಬಾರ್ದಾಗಿತ್ತು ನೀವು. ಇಲ್ಲ ಅನ್ಸಾರಿಗೆ ಬಿಟ್ಟು ಮಾಡೋಣ ಅಂತೇಳಿ ನೀವು ಮಾಡ್ಬಿಡ್ಬೇಕಾಗಿತ್ತು. ನಾನು ಮನುಷ್ಯನಿದ್ದೀನಿ, ನೀವೇ ನನಗೆ, ನಿಮ್ಮ ಹಿಟ್ಟನಾಳ್ ಕುಟುಂಬ, ನೀವು ರಾಯರೆಡ್ಡಿ 23ನೇ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರು ಸಹಿತ ನನಗೆ ನೀವು ಸೋಲಿಸ್ತೀರಾ. ಮತ್ತೆ 1 ವರ್ಷ ಆದ ತಕ್ಷಣ MP ಎಲೆಕ್ಷನ್ಗೆ ಅದೇ ಹಿಟ್ನಾಳ್ ಕುಟುಂಬದ ಒಬ್ಬ ಸದಸ್ಯ ನಿಂತಾಗ ನಾನು ಕೈಕಾಲು ಮುಗಿದು ಆತ ಗೆಲ್ಸ್ಬೇಕಾ? ನಾನು ಮನುಷ್ಯ ಅಂತೇಳಿ ಮರ್ತು ಬಿಟ್ರಾ? ಏನೋ ನನ್ನ ದೇಹದಲ್ಲಿ ಏನೋ ಹೃದಯ ಇದೆಯಲ್ಲ, ಅದೇನು ಕಲ್ಲಿನ ಹೃದಯ ಅಂತೇಳಿ ತಿಳ್ಕೊಂಡ್ರ? ಆದರೂ ನಾನು ಜನಗಳಿಗೋಸ್ಕರ ಮಾಡಿದೆ, ಜನಗಳಿಗೋಸ್ಕರ. ಅರ್ಥ ಆಯ್ತಾ? ನಿಮಗೋಸ್ಕರ ಅಲ್ಲ, ರಾಜಶೇಖರ್ ಹಿಟ್ನಾಳ್ಗೋಸ್ಕರ ಅಲ್ಲ. ನಾನು ಮಾಡಿರ್ತಕ್ಕಂಥದ್ದು ಜನರ ಕೆಲಸ ಆಗಲಿ ಅಂತೇಳಿ. ಅರ್ಥ ಆಯ್ತಾ ಅಂಗಡಿಯವರೇ? ಮತ್ತೆ ನಾನು MP ಚುನಾವಣೆಯಲ್ಲಿ ಆಯ್ತು ಅಂತೇಳಿ ಹಗಲು ರಾತ್ರಿ ನಿದ್ದೆಗೆಟ್ಟು ಊಟ ಇಲ್ಲದೆ ನಾವು ಕೆಲಸ ಮಾಡಿದೀವಲ್ಲ. ನೀವು ಮಂತ್ರಿಯಾಗಿ ಪದೇ ಹೇಳ್ಕೊಂತೀರಿ, ಬೆನ್ನು ಚಪ್ಪರ್ಸ್ಕೊಂತೀರಾ, ನಾನು 1 ಲಕ್ಷ
ನನಗೆ ಮತ ಬಿದ್ದಾವೆ, 40,000 ಲೀಡ್ನಿಂದ ಗೆದ್ದಿದ್ದೀನಿ ಅಂತ. ಅದೆಲ್ಲ ಗೊತ್ತೈತಿ ಎಲ್ಲರಿಗೆ. ಅದೇನು ಹೇಳ್ತೀರಾ? MP ಎಲೆಕ್ಷನ್ನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು 40,000 ಲೀಡ್ಲಿಂದ ಗೆದ್ದಿದ್ದೀರಾ. MP ಎಲೆಕ್ಷನ್ನಲ್ಲಿ ಕೇವಲ 4,000 ಓಟ್ ಯಾಕೆ ಬಿದ್ದವು? ನಿಮ್ಮ ಕ್ಷೇತ್ರದಲ್ಲಿ ಏನು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ? ಮತ್ತೆ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು MLA ಇಲ್ಲ, ಕಾಂಗ್ರೆಸ್ಸಿನಿಂದ ಸೋತಿದ್ದೀನಿ. ಆದರೂ ಅಲ್ಲಿ 16,000 ಲೀಡ್ ಕೊಟ್ಟಿದ್ದೀನಿ. ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಗಂಗಾವತಿ ಮಾತ್ರ ಲೀಡ್ ಕೊಟ್ಟಿದೆ, 16,000. ಅರ್ಥ ಆಯ್ತಾ? ನಾನು MLA ಇಲ್ಲ, ಆದರೂ ದುಡ್ದು ಜನ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಅನ್ಸಾರಿ ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ, ಅನ್ಸಾರಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಜನ ಮಾಡಿದ್ರು. ಲೀಡ್ ಸಿಕ್ಕಿದೆ. ನೀವೇನು ಮಾಡಿದಿರಿ? ನೀವು ಯಾಕೆ ಮೋಸಗಾರ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು 2 ದಿವಸ ಇರೋ ಕಾಲಕ್ಕೆ ಮನೆಗೆ ಬಂದು ಅಣ್ಣ ಕೈ ಮುಗಿತೀನು, ಈಗ ಅಣ್ಣ ಗಂಗಾವತಿಯಿಂದಲೇ ಜಗ್ಬೇಕು, ನಮ್ದೆಲ್ಲ ಇಳಿದ್ಬಿಟ್ಟೈತೆ, ನಮ್ದೆಲ್ಲ ಹೋಗ್ಬಿಟ್ಟೈತೆ, ಯಾಕಪ್ಪ ಏನಾಯ್ತು ಅಂತಂದ್ರೆ, ಇಲ್ಲಣ್ಣ ಎಲ್ಲ ಕಡೆ ಏನೋ ಹಂಗೆ ಅಂತ ಕಾಣಕತ್ತದೆ, ನಮ್ಗೆ ಆಸೆ ಇರೋದು ಗಂಗಾವತಿ ಮೇಲೆ, ಭರೋಸೆ ಇರೋದು ಅಂತ. ಆಯ್ತಾಯ್ತು ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳ್ಕೊಟ್ಟು ಮರ್ತು ಬಿಟ್ರ ಅದು. ಆಯ್ತು, ಚುನಾವಣೆ ರಿಸಲ್ಟ್ ಬಂತು, ಲೋಕಸಭೆ ಚುನಾವಣೆ. ಇವತ್ತಿನವರೆಗೂ ಅದು ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೀನಿ ತಂಗಡಿಗೆ ಅವರೇ. ಇವತ್ತಿನವರೆಗೆ ನೀವು ನನಗೆ ಧನ್ಯವಾದಗಳು ಅನ್ಸಾರಿ ಅವರೇ, ನಾನು ಮಂತ್ರಿಯಾಗಿ ನನ್ನ ಮಾನ ಮರ್ಯಾದೆ ಉಳಿಸಿದ್ರಾ ಅಂಥೇಳಿ ಯಾವತ್ತಾದ್ರೂ ಹೇಳಿದಿರಾ? ನೆನಪು ಮಾಡ್ಕೊಳ್ಳಿ. ಒಂದು ದಿವಸ ಪೂರ್ತಿ ಬೆಳಿಗ್ಗೆಲಿಂದ ಹಿಡಿದು ಮರು ದಿವಸ ಬೆಳಿಗ್ಗಿನವರೆಗೆ ನೀವು ಕೂತ್ಕೊಂಡು ಆಲೋಚನೆ ಮಾಡ್ಕೊಂಬಿಡಿ. ಹೇಳಿನೇ ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಇವತ್ತಿನವರೆಗೂ ನೀವು ಧನ್ಯವಾದಗಳು, ಥ್ಯಾಂಕ್ಸ್ ಅಂತೇಳಿ ಸಹಿತ ನೀವು ಹೇಳಿಲ್ಲ ನನಗೆ. ಯಾಕಂದ್ರೆ ನಿಮ್ಮ ಮರ್ಯಾದೆ ಕಾಪಾಡಿದ್ದೀವಿ. ಇಲ್ಲ ಅಂದ್ರೆ ನಿಮ್ಮನ್ನು ಚೀಮಾರಿ ಹಾಕ್ತಿದ್ರು. MP ಎಲೆಕ್ಷನ್ನಲ್ಲಿ ಅಭ್ಯರ್ಥಿ ಸೋತಿದ್ರೆ ಆಗ್ಲೇ ನಿಮ್ಮ ಮಂತ್ರಿ ಸ್ಥಾನ ಕಿತ್ಕೊಂಡ್ಬಿಡ್ತಿದ್ರು, ಗೊತ್ತಾ? ಆದ್ರೆ ನಾವು ದುಡ್ದು 16,000 ಮತಗಳಿಂದ ಲೀಡ್ ಕೊಟ್ಟಿವಿ. ಲೀಡ್ ಅಲ್ಲಿಗೇನಪ್ಪ ಅಂದ್ರೆ ಅಲ್ಲಿಗೆ ಬಂತು. ಅಕಸ್ಮಾತ್ ನಾನು ತಟಸ್ಥನಾಗಿದ್ರೆ ಅವಾಗ ಹೇಳ್ಬೇಕಾಗಿತ್ತು, ನೀವು ಅನ್ಸಾರಿ ಅವರೇ ನೀವು ಮಾಡಕ್ ಹೋಗ್ಬೇಡಿ, ನಾವು ಮಾಡ್ಕೊಂತೀವಿ ಅಂತೇಳಿ ಹೇಳ್ಬೇಕಾಗಿತ್ತು. ಈಗೇನು ಹೇಳ್ತಿರಲ್ಲ, ಪ್ರಚಾರ ಮಾಡಿ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು. ನೀವು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ತಂಗಡಿಗೆ ಅವರೇ, ನೀವೇನ್ರಿ ಸಂಬಂಧ? ನಮ್ಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಗೆ ಏನ್ ಸಂಬಂಧ? ನೀವು ದೌರ್ಜನ್ಯ ಮಾಡ್ತೀರಾ? ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ನಾನು ಕಾಂಗ್ರೆಸ್ನವನೇ, ನಾನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥವನೇ. ನೀವು ಮಂತ್ರಿ ಆಗಿದ್ದ ಮಾತ್ರಕ್ಕೆ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ನೀವು ವರ್ಗಾವಣೆ ಮಾಡಿ ತಂದಾಕ್ತೀರಾ? ಯಾರು ನೀವು? ದುಡ್ಡು ತಗೊಂಡು ನೀವು ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಹಾಕ್ತೀರಾ? ಮತ್ತು ಅವ್ರಿಗೆ ಏನ್ ಹೇಳ್ತೀರಾ? ಅಧಿಕಾರಿಗಳಿಗೆ ಅನ್ಸಾರಿ ಹೇಳಿದ್ದನ್ನು ಕೇಳಬಾರ್ದು, ಅನ್ಸಾರಿ ಹೇಳಿದ ಕೆಲಸ ಮಾಡಬಾರ್ದು. ಇದು ಕಾಂಗ್ರೆಸ್ ಹೇಳಿತಾ? ಕಾಂಗ್ರೆಸ್ ನಿಲ್ಲುವ ಅಥವಾ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಲೀಡರ್ಗಳ ನಿಲ್ಲುವ ಅಥವಾ ನಿಮ್ಮ ನಿಲುವು? ನನಗೆ ಹೇಳ್ಬೇಡಿ, ಜನಗಳ ಮುಂದೆ ಹೇಳಿ. ನಾನು ಕಾಂಗ್ರೆಸ್ನವನಾಗಿ ನಾನು ಅಭ್ಯರ್ಥಿಯಾಗಿ ನನಗೆ ನೀವೇ ಸೋಲಿಸಿ ಇವತ್ತು ನನ್ನ ಕ್ಷೇತ್ರಕ್ಕೆ ನಾನು ಅಧಿಕಾರ, ಇವತ್ತು ನಮ್ಮ ಸರ್ಕಾರ, ಪಕ್ಷದ ಸರ್ಕಾರ ಬಂದಿದೆ ಅಂದರೆ ನಮ್ಮ ಕಾರ್ಯಕರ್ತರಿಗೆ ಆಸೆ ಇರುತ್ತದೆ, ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದಿದೆ, ನಾವು ಏನಾದರೂ ಕೆಲಸ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನೀವು ಅಡ್ಗಾಲ ಹಾಕಿ ನಮ್ಮ ಕಾರ್ಯಕರ್ತರ ಕೆಲಸ ಆಗ್ಲಾರ್ದಂಗೆ ಯಾವನೋ ಲೂಟಿಕೋರ, 420 ಲಫಂಗ, ಲುಚ್ಚ ಅವನು ನನಗೆ ದುಡ್ಡು ತಗೊಂಡು ಮಗ ಕೆಲಸ ಮಾಡಲಾರ್ದೆ ಅವನು ಸಂಜೆ 6 ಗಂಟೆಗೆ ಬರೋದು, 10 ಗಂಟೆಗೆ ಮನೆಗೆ ಹೋಗ್ಬಿಡೋದು. ಲಾಡ್ ಸಾಬ್ ನನ್ನ ಮಗ, ಅವನಿಗೆ ಒದ್ದೆ ಬೇಕಾ? ಅವನು ಜೀರೋ ಇದ್ದ, ಅವನಿಗೇನೋ ಕಲಿಸಿದ್ವಿ ಅಲ್ಲ. ಇವತ್ತು ಅವನು
ನಮಗೆ ಸೋಲಿಗೆ ಕಾರಣ ಅಂತ ಹೇಳ್ಬಿಟ್ಟು ಅವನಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ತೆಗೀರಿ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ? DK ಶಿವಕುಮಾರ್ ಹತ್ರ ಹೋಗಿ ಇಲ್ಲ ಅವನೇ ಇರಲಿ, ನೀವು ಯಾರ್ರೀ ಅವನೇ ಇರಲಿ ಅಂತ ಹೇಳಿಕೆ ನಮ್ಮ ಕ್ಷೇತ್ರಕ್ಕೆ? ನಿಮ್ಮ ಕ್ಷೇತ್ರದಲ್ಲಿ ನಾನು ಕೈ ಹಾಕ್ತಾ ಇದ್ದೀನ? ನಿಮ್ಮ ಕ್ಷೇತ್ರದಲ್ಲಿ ಕೈ ಹಾಕ್ತಾ ಇದ್ದೇನ್ರಿ ತಂಗಡಿಗೆ? ಯೋಚನೆ ಮಾಡಿ. ನಿಮ್ಮ ಶತ್ರು ಇದಾರಲ್ಲ ನಿಮ್ಮ ಕ್ಷೇತ್ರದಲ್ಲಿ, ಅವ್ರ ಜೊತೆಗೆ ಬಂದು ಅವ್ರ ಜೊತೆಗೆ ಕೂತ್ಕೊಂಡು ನಾನು ಸಹಿತ ಅವ್ರ ಜೊತೆಗೆ ಅವ್ರ ಷಡ್ಯಂತ್ರ ಹೆಂಗ್ ಮಾಡ್ತಾರೆ ನಿಮ್ಮ ವಿರುದ್ಧ ನಾನು ಮಾಡ್ತಾ ಇದ್ದೇನೇನ್ರಿ? ನಿಮಗೆ ಅರಿವು ಇಲ್ವಾ? ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದೆ. ಕಾಂಗ್ರೆಸ್ನವನಂತೇಳಿ ಅರಿವಿಲ್ವಾ? ಏನು ಮಂತ್ರಿ ಆಗಿದ ತಕ್ಷಣ ಬರೀ ಆಕಾಶ ನೋಡ್ತಾ ಇದ್ದೀರಾ? ಏನ್ ದೊಡ್ಡ ಭಾರಿ ಮಾತಾಡ್ತೀರ ನೀವು? ಏನಂತ ಗನಂದಾರಿ ಕೆಲಸ ಮಾಡಿದ್ದೀರಾ ಅಂತ. ಇದು ಅನ್ಸಾರಿಗೆ ಹೇಳಕ್ ಹೋಗ್ಬೇಡಿ. ನಿಮ್ಮಿಂದ ಪಾಠ ಕಲಿಯಲಿಕ್ಕೆ ನನಗೆ ಅವಶ್ಯಕತೆ ಇಲ್ಲ. ರಾಜಕೀಯದ ಪಾಠ ನೀವು ಕಲ್ತ್ಕೊಡಿ. ಬೇಗ ಎದ್ದೇಳಬೇಕು, ಬೇಗ ಬರಬೇಕು, ಜನಗಳ ಬೇಟೆ ಆಗಬೇಕು, ಜನಗಳ ಕೆಲಸ ಮಾಡಬೇಕು. ನೋಡಿ, ಜನಗಳ ಕೆಲಸ ಉಚಿತ ಮಾಡಿ ನಾನು ಯಾವಾಗ ಎದ್ದೇಳಬೇಕು, ಏನು ಮಾಡಬೇಕು ಅದೆಲ್ಲ ಕೆಲಸ ಮಾಡಿಕೊಡ್ತಿರ್ತೀವಿ. ನೀವು ನಿಮ್ಮ ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟು ನೀವೇ ಗಾಳಿ ಸುದ್ದಿ ಎಬ್ಬಿಸ್ತೀರಾ. ಏನಂದ್ರೆ ಅನ್ಸಾರಿ ಇಷ್ಟು ಗಂಟೆಗೆ ಎದ್ದೇಳ್ತಾನೆ, ಅಷ್ಟು ಗಂಟೆಗೆ ಹೊರಗೆ ಬರ್ತಾನೆ, ಹೋಗ್ರಿ ಹಬ್ಬಿಸ್ಬಿಡ್ರಿ, ಗಾಳಿ ಎಬ್ಬಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು. ನಮ್ಗೆ ಗೊತ್ತಿಲ್ಲೇನ್ರಿ ನಾನು ಯಾವಾಗ ಮನೆಯಲ್ಲಿ ಇರ್ತೀನಿ, ಯಾವಾಗ ಮಲಗ್ತೀನಿ, ಯಾವಾಗ ಎದ್ದೇಳ್ತೀನಿ? ನೀವೇನು ನನ್ನ ಮನೆಗೆ ಬಂದು ನೋಡಿದ್ದೀರೇನ್ರಿ? ನೀವು ನನ್ನ ಮನೆಗೆ ಬಂದು ನೋಡಿದ್ದೀರಾ? ಮನೆಯಲ್ಲೇ ಇದ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಪ್ರಚಾರಕ್ಕೆ ಹೋಗಲಾರ್ದೆ ಇದು ನೀವು ನನ್ನ ಮನೆಗೆ ಬಂದು ನೋಡಿದ್ದೀರೇನ್ರಿ? ನನ್ನ ಮನೆಯಾಗ 2 ದಿವಸ ಕುರ್ಚಿ ಹಾಕೊಂಡು ಕೂತ್ಕೊಂಡು ನೋಡಿದ್ದೀರೇನು ಪ್ರಚಾರಕ್ಕೆ ಹೋಗ್ಲಿಲ್ಲ ಅಂತೇಳಿ? ಪ್ರಚಾರಕ್ಕೆ ಹೋಗಿಲ್ಲ ಅಂದ್ರೆ ನನಗೆ 57,000 ಮತಗಳು ಬೀಳ್ತಿದ್ವೇನ್ರಿ? ನಾನು ಒಬ್ಬನೇ ನಮ್ಮ ಜನಗಳಿಗೆ ಕಟ್ಕೊಂಡು ಮತದಾರಿ ಕಟ್ಕೊಂಡು ಏನಪ್ಪಾ ಅಂದ್ರೆ ಕೆಲಸ ಮಾಡಿದ್ದೀನಿ. ನೀವೆಲ್ಲ ಏನ್ ಮಾಡಿದ್ದೀರಾ? ಈಗೇನು ಹಿಡ್ಕೊಂಡ್ರಲ್ಲ ನಿಮ್ಮ ಪಕ್ಕದಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಕೂತಿದ್ನಲ್ಲ ಲುಚ್ಚ, ಅವನಿಗೆ ಯಾಕೆ ಹಿಡ್ಕೊಂಡ್ರಿ ನೀವು? ಯಾಕಂದ್ರೆ ಅವನು ಲುಚ್ಚ ಇದ್ದಾನೆ. ಅವನು ಗಂಗಾವತಿಯಲ್ಲಿ ಏನ್ ಲೂಟಿ ಮಾಡ್ತಾನೆ ಅದರಾಗ ಕೆಲವೊಂದು ಪರ್ಸಂಟೇಜ್ಗಳು ಆ ಕಡೆ ಈ ಕಡೆ ಮಾಡಬೇಕು ಅಂತ. ನಿಮ್ಮನೇಲಿ ನನ್ಗೆ ಗೊತ್ತಿಲ್ಲೇನ್ರಿ ತಂಗಡಿಯವರೇ? ನೀವು ಯೋಚನೆ ಮಾಡಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ವರ್ಗಾವಣೆಗೆ ನೀವು ಹಾಕ್ತೀರಾ. ತಹಸೀಲ್ದಾರಿಗೆ ನಾನು ವಸಂತ ಕುಮಾರಿಗೆ ಆದೇಶ ಮಾಡಿಸಿತ್ತಂದ್ರೆ ಯಾರಿಗೆ ಕೇಳಿ ಬಂದ್ಯಾ? ಯಾರು ಹೇಳಿದ್ರು ನಿನಗೆ? ಯಾವೊಂದು ಪತ್ರ ತಗೊಂಡಿದ್ದಿ? ಏನ್ರಿ ಅಧಿಕಾರಿಗಳಿಗೆ ಆ ಥರ ರುಬಾಬ್ ಮಾಡ್ತಾ ಇದ್ದೀರಾ? ಅಧಿಕಾರಿಗಳಿಗೆ ನಿಮ್ಮ ನೌಕರ ಅಂತ ತಿಳ್ಕೊಂಬಿಟ್ರ, ಮನೆ ನೌಕರ ಅಂತ ತಿಳ್ಕೊಂಬಿಟ್ರೇನ್ರಿ ತಂಗಡಿಗೆ ಅವ್ರೆ? ಸಂವಿಧಾನದ ಪ್ರಕಾರ ನಡೀರಿ, ಬರೀ ಹೇಳದಲ್ಲ. ಅರ್ಥ ಆಯ್ತಾ? ಆಮೇಲೆ ನೀವೇನ್ ಮಾಡಿದ್ದೀರಾ? ಟೌನ್ ಇನ್ಸ್ಪೆಕ್ಟರ್, ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪ್ರಕಾಶ್ ಮಾಳೆ ಹೋಗ್ತಾ ಇದ್ದಾನಂದ್ರೆ ನಾನು ಒಬ್ಬರಿಗೆ ನಾಯಕ ಸಮಾಜ, ವಾಲ್ಮೀಕಿ ಸಮಾಜದ ಒಳ್ಳೆ ಅಧಿಕಾರಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೇನಪ್ಪ ಅಂದ್ರೆ ಆದೇಶ ಮಾಡಿ ಆಯ್ತು ಹೋಗಿ ಚಾರ್ಜ್ ತಗೊಳ್ಳಿ ಅಂತ ಹೇಳಿದ್ರೆ ನೀವು ಅಲ್ಲಿ SP ಗೆ ಹೇಳಿ ಚಾರ್ಜ್ ಕೊಡಿಸ್ಬೇಡ, ಆತಿಗೆ ಚಾರ್ಜ್ ಕೊಡಿಸ್ಬೇಡ ನಾನು ಹೇಳೋವರೆಗೆ ಅಂತ ಹೇಳಿ ಆ SP ಹತ್ರ ಇನ್ಸ್ಪೆಕ್ಟರ್ ಚಾರ್ಜ್ ತಗೊಳ್ಳಿಕ್ಕೆ ಆದೇಶ ಕೊಡಿ ಅಂದ್ರೆ ಆ SP ಹೇಳ್ತಾನೆ, ಇಲ್ಲ ನೀವು ಮಿನಿಸ್ಟ್ರಿಗೆ ಭೇಟಿಯಾಗಿ. ಯಾಕ್ರಿ ಭೇಟಿ ಆಗ್ಬೇಕು ಅಧಿಕಾರಿಗಳು ನಿಮಗೆ? ನಿಮ್ಮ ಕ್ಷೇತ್ರನ? ನಿಮ್ಮ ಕ್ಷೇತ್ರ ಏನ್ರಿ? ನಾನು ಕಾಂಗ್ರೆಸ್ ಪಕ್ಷದವನು, ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರ, ನನ್ನ ಕ್ಷೇತ್ರಕ್ಕೆ ಅಧಿಕಾರಿಗಳಿಗೆ ನಾನು ಹಾಕ್ತೇನೆ. ನೀವ್ಯಾರ್ರಿ SP ಗಳಕ? SP ಯಾರ್ರಿ ನಿಮ್ಗೆ ಭೇಟಿ ಆಗನಕ? SP ಸರ್ಕಾರಿ ನೌಕರಿ ಮಾಡ್ತಾ ಇದಾರ, ನಿಮ್ ನೌಕರಿ ಮಾಡಕತ್ತಾರ? ಅರ್ಥ ಆಗೋದಿಲ್ವಾ? ನೀವು ಗಂಗಾವತಿಯಲ್ಲಿ ನಾಮನಿರ್ದೇಶನ ನನಗೆ ಹೇಳಲಾರ್ದೆ ಸಿದ್ದರಾಮಯ್ಯ ಹತ್ರ ಬರೋದು,
ಕಿವ್ಯಾಗೇನಪ್ಪ ಅಂದ್ರೆ ಊದ್ ಬಿಡೋದು, ಬರೇ ಸುಳ್ಳು 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 ಊದ್ ಬಿಡೋದು. ನೀವು ಹಿಟ್ನಾಳ್ ಕುಟುಂಬ, ರಾಯರೆಡ್ಡಿ, ಇನ್ನ ಇದ್ರು ಎಲ್ಲರೂ ಏನು ಬರೀ ಅನ್ಸಾರಿ ಅನ್ಸಾರಿ ಅನ್ಸಾರಿ, ವಿರುದ್ಧ 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 ಬರೀ ಇದೆ. ಏನಾದ್ರೂ ಬಿಟ್ಟು ಅಭಿವೃದ್ಧಿ ಮಾಡಿದಿರಾ ತೋರಿಸಿ ನೋಡೋಣ. ನಾನೇನು ಮಾಡಿದೆ ಯಾರಿಗಂತ ಹೇಳ್ಬಿಟ್ಟು. ಅರೆ ನಾನು ನಿಮ್ಮ ಮಾತಿಗೆ ಎದರಲ್ಲ. ನೀವೇನು ಸಿದ್ದರಾಮಯ್ಯಗೆ ಹೇಳಿದ್ರಲ್ಲ, ನಾನು ಅದಕ್ಕೆ ಹೇಳಿದೆ ವಿಡಿಯೋ ಮುಖಾಂತರ, ನನಗೆ ಕರೆಸಿರಿ, ಎದರ ಬಿದ್ದರ ಕೂತ್ಕೊಳ್ಳಿ, ಆಯ್ತು ನೀವು ಪ್ರಶ್ನೆ ಮಾಡಿ ನಾನು ಉತ್ತರ ಕೊಡ್ತೀನಿ, ನಾನು ಪ್ರಶ್ನೆ ಮಾಡ್ತೀನಿ ನೀವು ಉತ್ತರ ಕೊಡಿ, ಅಲ್ಲಿ ಆಗಲಿ ಸುಳ್ಳು ಯಾರು ಸತ್ಯ ಯಾರು ಅಂತೇಳಿ. ನನ್ನ ಹಿಂದೆ ಹೋಗೋದು, ಕಿವಿ ಏನಪ್ಪ ಅಂದ್ರೆ ಚುಚ್ಚಿ ಬಿಡೋದು ಸಿದ್ದರಾಮಯ್ಯ ಅವರಿಗೆ, ನಾನು ಕೊಟ್ಟಿರ್ತಕ್ಕಂಥ ಪತ್ರ ಕಳ್ತನ ಮಾಡಿಬಿಡೋದು. ನಾನು ಅಭಿವೃದ್ಧಿಗೆ ಪತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಪತ್ರ ಕೊಟ್ರೆ ಕಳ್ತನ ಮಾಡ್ಕೊಂಡಿರ್ತಿದ್ದೀನಿ, ಗೊತ್ತಾಯ್ತಾ? ನಾನು ಸುಮ್ಮನೆ ಇದ್ದೆ. ಅಕಸ್ಮಾತ್ ನಾನು ಪ್ರೆಸ್ ಮೀಟ್ ಮಾಡಿದರೆ ಮುಖ್ಯಮಂತ್ರಿಗೆ ಏನಾಗ್ತಿತ್ತು ಗೊತ್ತಾ? ಇಡೀ ದೇಶ ಅಲ್ಲ, ಇಡೀ ವಿದೇಶಗಳೆಲ್ಲ ಏನಾಗ್ತಿತ್ತು ಅವಾಗ? ಮುಖ್ಯಮಂತ್ರಿಗಳ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಕೂತಿದ್ದೆ ನಾನು. ಅರ್ಥ ಆಯ್ತಾ? ಹೊಟ್ಟೆಗೆ ಹಾಕೊಂಡಿದ್ದೆ. ನಿಮಗೇನಾಗಿತ್ತು ಗೊತ್ತಾ? ಬಹಳ ನಗುಪಾಟ್ಲಿ ಆಗೋದು ನೋಡೋ, ಪತ್ರ ಹೆಂಗ್ ಕಳ್ತನ ಮಾಡಿವಿ, ಹೆಂಗೆ ಹಿಟ್ನಾಳ್ ಕುಟುಂಬದ LH ಹೆಂಗಿಟ್ಟಿದ್ವಿ ನೋಡು ಅಂತೇಳಿ. ಏನೇನು ಕೆಲಸ ಮಾಡಿದಿರ ಗೊತ್ತಿಲ್ವಾ? ನೀವು ಗಂಗಾವತಿಯಲ್ಲಿ ಶೈಲಜಾ ಹಿರೇಮಠ ಅಂಬಾಕಿಗೆ, ನೀವು ಗಂಗಾವತಿ ಹೆಣ್ಮಗಳು, ಆಕೆಗೆ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಮಾಡ್ತಕ್ಕಂಥ ಸಮಿತಿಗೆ ಸದಸ್ಯರು ಮಾಡ್ತೀರಾ ನೀವು? ಆ ಹೆಣ್ಮಗಳಿಗೆ ತಗೊಂಡು ಏನ್ ತಿಳ್ಕೊಂಡ್ಬಿಟ್ರಿ? ಆ ಹೆಣ್ಮಗಳು ಕಾಂಗ್ರೆಸ್ ಏನ? ಆ ಹೆಣ್ಮಗಳು, ಆ ಹೆಣ್ಮಗಳು ಗಂಗಾವತಿ BJP. ನಿಮ್ಮ ಹತ್ರ ಬಂದು ಕಾಂಗ್ರೆಸ್ ಓಡಾಡಿಬಿಟ್ರೆ ಮುಗ್ದೈತಾ? ಏನ್ ರಾಜ್ಯ ಮಟ್ಟಕ್ಕೆ ಹೋಗೋದಷ್ಟು ಏನಪ್ಪ ಅಂದ್ರೆ ಆಯಮ್ಮಗೆ ನೀವು ಸ್ಥಾನಮಾನ ಕೊಡ್ಸಿದ್ರಲ್ಲ, ಬೇರೆಯವ್ರು ಯಾರು ಇದ್ದಿಲ್ವಾ? ಹೋಗ್ಲಿ, ನೀವು ನನಗೆ ಕೇಳಿದ್ರಾ? ಅನ್ಸಾರಿ ಸಾಹೇಬ್ರೆ, ನಾನು ತಮ್ಮ ಕ್ಷೇತ್ರದಿಂದ ಈ ಅಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಮಾಡ್ಲಾ ಬೇಡ ಅಂತ ಕೇಳೋದಿಲ್ವಾ? ಏನ್ ಕೇಳೋದು ಇದಿಲ್ವಾ ನಿಮ್ಗೆ? ಏನ್ ತಿಳ್ಕೊಂಬಿಟ್ರಿ ನೀವು? ಏನೇನ್ ಮಂತ್ರಿ ಅಂದ್ರೆ ನೀವೇನು ನಿಮ್ಮ ಸ್ವಂತ ಆಸ್ತಿ ಅಂತ ತಿಳ್ಕೊಂಬಿಟ್ರಾ? ಸ್ವಂತ ಆಸ್ತಿ ಅಂತ ತಿಳ್ಕೊಂಬಿಟ್ರೇನ್ರಿ? ನೀವು ಗಂಗಾವತಿಯಲ್ಲಿ ನಿಂಗಜ್ಜ ಅಂತ ಹೇಳ್ಬಿಟ್ಟು ಪ್ರೆಸ್ ರಿಪೋರ್ಟರ್, ಆತಿಗೇನ್ ಮಾಡ್ತೀರಾ ನೀವು? ನೀವೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಪತ್ರಿಕಾ ಮಾಧ್ಯಮದ ಅಕಾಡೆಮಿಗೆ ನೀವು ನಂಬರ್ 1 ಆಗಿ ಮಾಡ್ತೀರಾ ಆತಿಗೆ ಗಂಗಾವತಿಯಿಂದ? ನನಗೆ ಕೇಳಿದಿರೇನ್ರಿ? ಅದೇ ನಿಂಗಜ್ಜ 2023ನೇ ಇಸ್ವಿಯಲ್ಲಿ ನನ್ನ ವಿರುದ್ಧ ಜನಾರ್ದನ್ ರೆಡ್ಡಿಗೆ ಏನಪ್ಪಾ ಅಂದ್ರೆ ಕೆಲಸ ಮಾಡಿದ್ದಾನೆ, ಜನಾರ್ದನ್ ರೆಡ್ಡಿಗೆ ಓಟ್ ಹಾಕಿದ್ದಾನೆ. ನಿಮ್ಗೆ ಅದಕ್ಕೆ ಹೇಳೋದು, ನೀವು ಎಲ್ಲ ಕಲ್ತು ಸೋಲ್ಸಿದ್ರೆ. ಯಾಕಂದ್ರೆ ನೀವು RSS, ಶಿವರಾಜ್ ತಂಗಡಗಿ ಅವರೇ, ನೀವು RSS. ನಿಮಗೆ ಗಂಗಾವತಿಯಲ್ಲಿ RSS ಅಂದ್ರೆ ಬಹಳ ಪ್ರೀತಿ, BJP ಅಂದ್ರೆ ಬಹಳ ಪ್ರೀತಿ. ನೀವು ಜಾತ್ಯತೀತ ಸಾಧ್ಯನೇ ಇಲ್ಲ ನೀವು ಆಗ್ಲಿಕ್ಕೆ. ಅರ್ಥವಾಯ್ತಾ? ನೀವು ಯಾರ್ಯಾರಿಗೆ ಇಲ್ಲಿ ನಾಮನಿರ್ದೇಶನ ಮಾಡಿದಿರಲ್ಲ ಗಂಗಾವತಿಯಲ್ಲಿ, ಅವ್ರೆಲ್ಲರ ಹಿನ್ನೆಲೆ ನೋಡಿದಿರಾ? ನೀವು ಹಿನ್ನೆಲೆ ನೋಡಿನೇ ಮಾಡಿದಿರ ಅವ್ರಿಗೆ. ನಿಂಗಜ್ಜಗೆ ಮಾಧ್ಯಮ ಒಂದು ಅಕಾಡೆಮಿಯ ಸದಸ್ಯರು ಮಾಡಿದ್ರು. ನಿಮ್ಮ ಹತ್ರ ಬಂದು ಒಂದು ಹಾರ ಹಾಕ್ಬಿಟ್ರೆ ಮುಗೀತಾ? ನೀವು ಮಂತ್ರಿಗೆ ಗಂಗಾವತಿ ಅವ್ನು ನನಗೆ ಬಂದೇನು ಭೇಟಾಗ್ಯಾನವ? ಬಂದು ಭೇಟಾಗ್ಯಾನೇನ್ರಿ? ನಾನು ಕಾಂಗ್ರೆಸ್ನವನಲ್ಲ, ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ನಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡ್ದಿದೀವಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ. ಕಾಂಗ್ರೆಸ್ ಪಕ್ಷದ ಡಿಜಿಟಲ್ ಮೆಂಬರ್ಶಿಪ್ ಮಾಡೋ ಕಾಲಕ್ಕೆ 80,000 ಜನಗಳಿಗೆ ಮೆಂಬರ್ಶಿಪ್ ಮಾಡಿದ್ನಲ್ಲ, ನಾನು ಕಾಂಗ್ರೆಸ್ನವನಲ್ವಾ? ನೀವೇನು ಮಂತ್ರಿ ಆದ ತಕ್ಷಣ ದೊಡ್ಡ ಇದು ತಿಳ್ಕೊಂಡ್ಬಿಟ್ರಾ ನಿಮ್ಮಷ್ಟಿಗೆ ನೀವು? ನನಗೆ ಕೇಳಲಾರ್ದೆ ಶೈಲಜಾ ಹಿರೇಮಠಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿಗೆ ಮೆಂಬರ್. ಆಯಮ್ಮ BJP ಮಾಡೋರು, ಕಾಂಗ್ರೆಸ್ ಮಾಡೋರು ನೋಡಕ್ಕಾಗೋದಿಲ್ವಾ?
ಮಂತ್ರಿ ಅಂದ್ರೆ ಯಾರು ಬೇಕೋ ಅವ್ರಿಗೆ ಮಾಡ್ಬಿಟ್ಟಿದಾರ. ಏನ್ ಹಿಂಗಜ್ಜ ಅವ್ರು ಏನಪ್ಪಾ ಅಂದ್ರೆ ಜನಾರ್ದನ್ ರೆಡ್ಡಿಗೆ ಮಾಡಿರ್ತಕ್ಕಂಥವ್ರು. ಆಮೇಲೆ ಬೇರೆ ಬೇರೆಯವ್ರಿಗೆ ಮಾಡಿದಿರಿ ನೀವು. ರಮೇಶ್ ಗಬ್ಬೂರ್ ಅವರು ಜನಾರ್ದನ್ ರೆಡ್ಡಿಗೆ ಮಾಡಿದ್ರು 23ನೇ ಇಸ್ವಿಯಲ್ಲಿ. ಅವ್ರಿಗೆ ನೀವೇನಪ್ಪಾ ಅಂದ್ರೆ ಅಲ್ಲಿ ರಾಜ್ಯ ಮಟ್ಟದ ಇದು ಮಾಡಿದ್ದಾರ ನೀವು. ಆಮೇಲೆ ನಮ್ಮ ಜಾಜಿ ಅಂತ ಹೇಳ್ಬಿಟ್ಟು ಅವ್ರಿಗೇನಪ್ಪಾ ಅಂದ್ರೆ ಮಾಡಿದ್ರ. ಪಾಪ ಅವರು RSS ಸಂಚಾಲಕರು, ಅವರು ದೇವೇಂದ್ರಪ್ಪ ಜಾಜಿ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ? RSS ಸಂಚಾಲಕರು ಅವರು ಗಂಗಾವತಿಯಲ್ಲಿ. ಆಮೇಲೆ ನೀವೇನ್ ಮಾಡಿದಿರ, ಪೋಲ್ಕಾರ್ ಶರಣಬಸಪ್ಪ ಅವರಿಗೂ ಏನಪ್ಪಾ ಅಂದ್ರೆ ನೀವು ನಾಮ ನಿರ್ದೇಶನ ಮಾಡಿದ್ದೀರ ರಾಜ್ಯದ. ಅವರು ಏನಿದ್ರೆ BJP ಅವರು ಅವರಿಗೆ ನೀವೇನಪ್ಪಾ ಅಂದ್ರೆ ರಾಜ್ಯ ಮಟ್ಟದ ಮಾಡ್ತೀರಾ? ನಿಮಗೆ ನಾನು ಅಲ್ಲಣ್ಣ ನೀನು ಅವ್ರಿಗೆ ಮಾಡಿದಲ್ಲ ಏನಂತ ಹೇಳಿದ್ರೆ, ಇಲ್ಲಣ್ಣ ಅವ್ರು ನನ್ನ